ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 8 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಚಾನಲ್ ಅಟ್ಯಾಚ್ಮೆಂಟ್. ಚಾನಲ್ ಕೂಡ ಇದರಲ್ಲಿದೆ, ನೀರು ಕೂಡ ಅವೈಲೇಬಲ್ ಸಿಗುತ್ತೆ ಸ್ನೇಹಿತರೆ. ನಮಗೆ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ರು. ಈಗ ಮಾರುವ ಸಲುವಾಗಿ ಇವರು ಏನು ಮಾಡಿಲ್ಲ ಅಷ್ಟೇ. ಒಳ್ಳೆ ನೀರಾವರಿ ಜಾಗ ಇದು. ನಮಗೊಂದು ಬೋರು ಇದೆ, ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ಇಲ್ಲಿ ಎಲ್ಲರೂ ವ್ಯವಸಾಯ ಮಾಡ್ತಾರೆ, ಅಂದರೆ ನೀರು ಅಷ್ಟು ಚೆನ್ನಾಗಿದೆ. ತೋಟಗಳು ಕೂಡ ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ಇವರು ಬಂದು 1 ಎಕರೆಗೆ 31 ಲ್ಯಾಕ್ ಕೇಳ್ತಾ ಇದ್ದಾರೆ. 1 ಎಕರೆಗೆ 31 ಲಕ್ಷ ಹೇಳ್ತಾ ಇದ್ದಾರೆ. ಅವರು ಏನೇ ಹೇಳಲಿ, ನಾವು ನೇರ ಮಾತಾಡೋಣ ಸ್ನೇಹಿತರೆ. ರೈತರ ಬಳಿನೇ ಇರುವಂತಹ ಒಂದು ಜಾಗ ಇದು. ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಎಲ್ಲ ನೋಡಿ, ಸುತ್ತಮುತ್ತ ಎಲ್ಲ ಅಚ್ಚುಕಟ್ಟಾಗಿದೆ. ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್, ಒಳ್ಳೆ ವಾಟರ್ ಸೋರ್ಸು. ನಮಗೆ ಇದು ದಾರಿ ಇದೆ. ತಾರ್ ರೋಡಿಂದ ನಮಗೆ ಒಂದು 30 ಮೀಟ್ರ್ ಮಡ್ ರೋಡ್, ಅಂದರೆ ಕೆನಾಲ್ ದಾರಿ ಅದು. ನಾನು ಸ್ಟಾರ್ಟಿಂಗೆ ನಿಮಗೆ ದಾರಿ ತೋರಿಸ್ತೀನಿ ಸ್ನೇಹಿತರೆ, ಮತ್ತೆ ಇದು ಮಾಡಿಕೊಡ್ತೀನಿ. ನಾವಿಲ್ಲಿ ಈ ಜಾಗನ ನಾವು ಹೆಂಗೆ ಬೇಕು ನಾವು ಯೂಸ್ ಮಾಡ್ಬೋದು. ಅಂದರೆ ತೋಟ ಮಕ್ಕಳು ಮಾಡ್ಬೋದು, ಇಲ್ಲ ಬೆಳೆಗಳು ಬೆಳಿಬೋದು ನೋಡಿ. ಇಲ್ಲ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಈ ಥರ ಸಾಗಾಣಿಕೆಗಳು ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ಅವುಗಳಿಗೆ ಮೇವು ಯಥೇಚ್ಛವಾಗಿ ಸಿಗುತ್ತೆ ಸ್ನೇಹಿತರೆ. ಎಲ್ಲರೂ ಇಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಮಾಡೋದ್ರಿಂದ ಅವರು ಬೆಳೆದ ಬೆಳೆಗಳನ್ನು ನಾವು, ಅವರು ಬೆಳೆಗಳನ್ನ ಮಾರಿದ ಮೇಲೆ ಆ ಜೋಳ ಇರ್ಬೋದು, ಆ ಜೋಳದ ಕಡ್ಡಿ, ಈ ಥರ ಅನಂತರ ಪರ್ಚೇಸ್ ಮಾಡಿದ್ರೆ ಅದು ಹಸುಗಳಿಗೆ ಆಗಲಿ ಇವುಗಳಿಗೆ ಆಹಾರ ಆಗುತ್ತೆ. ನಾವು ಸಾಮಾನ್ಯವಾಗಿ ಈಗ ಸಾವಯವ ಕೃಷಿ ಮಾಡಿದ್ರೆ ತುಂಬ ಅನುಕೂಲ ಇರುತ್ತೆ ಸ್ನೇಹಿತರೆ. ಸಾವಯವ ಕೃಷಿಗೆ ನಾವು ಮಹತ್ವ ಕೊಡಬೇಕು. ಆಮೇಲೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಒಬ್ಬರಿಂದ ಒಬ್ಬರು, ಒಂದು ಬೆಳೆಯಿಂದ ಇನ್ನೊಂದು ಬೆಳೆ, ಒಂದು ಕಡಿಮೆ ಬೆಲೆಗೆ ಹೋದರೂ ಇನ್ನೊಂದು ಬೆಲೆನಾದ್ರೂ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ. ನಾವು ಈ ಜಾಗದಲ್ಲಿ ಅಡಿಕೆ, ತೆಂಗು, ಬಾಳೆ, ದಾಳಿಂಬೆ, ಸಪೋಟ, ಆ್ಯಪಲ್ಲು, ಈಗ ಆ್ಯಪಲ್ಲು ಈ ಕಡೆ ಬೆಳಿಬೋದು ಅನ್ನೋದು ನಮ್ಮ ರೈತರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಒಳ್ಳೆಯ ವಾತಾವರಣ ಇದ್ದರೆ ನಾವು ಏನು ಬೇಕಾದ್ರೂ ಬೆಳಿಬಹುದು ಅನ್ನೋದಕ್ಕೆ. ರೋಡ್ ಬಿಡ್ತು ತುಂಬ ಚೆನ್ನಾಗಿದೆ, ಜಾಗನೂ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಇದಕ್ಕೆ 2 ಕಡೆ ದಾರಿ ಬರುತ್ತೆ, ಈಸ್ಟ್ ಮತ್ತು ನಾರ್ತ್. ಸುಪೀರಿಯರ್ ಆಗಿದೆ ಮಾತ್ರ ಜಾಗ, ಒಳ್ಳೆ ಜಾಗ. ಇವರು ಹೇಳೋ ರೇಟು ಕೂಡ ನಮಗೆ ಅಂಥ ರೇಟ್ ಏನು ಜಾಸ್ತಿ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಎಷ್ಟೋ ಕಡೆ ನೀರೆಲ್ಲ 40-50 ಅಂತ ತಿಳ್ಕೊಂಡು ಸುಮ್ಮನೆ ಬೊಂಬಡಿ ಬಿಡಿದ್ದಾರೆ. ಇಲ್ಲಿ ನಮಗೆ ಒಳ್ಳೆ ನೀರಾವರಿ ಇದೆ ಸ್ನೇಹಿತರೆ. ಯಾಕೆ ಇದರಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಡ್ಯಾಮ್ ನೀರು ಸಿಗುತ್ತೆ. ಡ್ಯಾಮ್ ಇರೋದ್ರಿಂದ ಡ್ಯಾಮ್ ನೀರೆಲ್ಲ ಹರಿಯೋದ್ರಿಂದ ನಮಗೆ ನೀರಾವರಿಗೆ ಯೋಚನೆ ಇಲ್ಲ ಸ್ನೇಹಿತರೆ. ಒಳ್ಳೆ ಪ್ರಕೃತಿ ನೋಡಿ, ಮನುಷ್ಯನಿಗೆ ಬೇಕಾಗಿರುವಂತಹ ಒಳ್ಳೆ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಪೊಲ್ಯೂಷನ್ ತಾಂಡವಾಡ್ತಿದ್ದಾವೆ. ಇಲ್ಲಿ ನಮಗೆ ಒಳ್ಳೆ ಗಾಳಿ, ಒಳ್ಳೆ ಜಾಗ. ನಾವು ಮನುಷ್ಯನಿಗೆ ಏನು ಬೇಕು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಪ್ರಕೃತಿ, ಒಳ್ಳೆ ನೀರು,
ಇದೆಲ್ಲ ನಮಗೊಂದು ಜಾಗದಲ್ಲಿ ಸಿಕ್ಕಿದಾಗ ನಾವು ಈ ಥರ ಲ್ಯಾಂಡೆಲ್ಲ ಪರ್ಚೇಸ್ ಮಾಡಿದ್ರೆ ತುಂಬ ಅನುಕೂಲ ಆಗಿರುತ್ತೆ. ನಾವು ಮಾಡೋದು ನಿಜವಾದ ಸ್ನೇಹಿತರೆ ನಮಗೆ ಅಂತಾರೆ ನಮ್ಮ ಮುಂದಿನ ಫ್ಯೂಚರ್ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ನಾವು ಏನು ಮಾಡ್ತೀವೋ ಅದು ಮುಂದಿನ ಭವಿಷ್ಯಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಜಮೀನುಗಳ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು. ಎಷ್ಟೋ ಜನಗಳಿಗೆ ಜಮೀನುಗಳ ಬಗ್ಗೆ ಗೊತ್ತಿರಲ್ಲ. ಅದರಿಂದ ಎಷ್ಟು ಆರೋಗ್ಯಕ್ಕೆ ತುಂಬ ಹತ್ತಿರ ಇರುತ್ತೆ, ನಾವು ಅದರಿಂದ ಎಷ್ಟು ಬೆಳಿಬೋದು, ಎಷ್ಟು ಪಾಠ ಕಲಿಬೋದು ಅಂತ ಪ್ರತಿಯೊಬ್ಬರು ಕೂಡ ಜಮೀನುಗಳ ಬಗ್ಗೆ ಭೂಮಿ ಬಗ್ಗೆ ಹೇಳಿಕೊಟ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಟ್ರೆಸ್ಟಾಗಿ ಪ್ರತಿಯೊಬ್ಬರು ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಾರೆ. ಎಷ್ಟೋ ಭೂಮಿಗಳು ಖಾಲಿ ಬಿದ್ದಿರ್ತವೆ, ಅದೆಲ್ಲ ಇಂಪ್ರೂವ್ಮೆಂಟ್ ಆಯ್ತು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಾವು ದೂರ ಅಂದ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಲ್ಲ ಸ್ನೇಹಿತರೆ. ನಾವು ಎಲ್ಲೇ ಆದ್ರೂ ಏನು ಸಾಧಿಸಬೇಕು ಅಂತಂದರೆ ನಾವು ಮುಂದಕ್ಕೆ ಹೋಗಲೇಬೇಕು ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಒಬ್ಬರಿಂದ ಒಬ್ಬರು ಅನ್ನೋ ಮಟ್ಟಿಗೆ. ನಮಸ್ಕಾರ, ಧನ್ಯವಾದಗಳು.